ಹಲೋ, ನನ್ನ ಎಲ್ಲ ಸ್ನೇಹಿತರಿಗೆ ಹಾಗೂ ಶಿಕ್ಷಕ ಬಾಂಧವರಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಟಿ ಸಿಯನ್ನು ವಿದ್ಯಾರ್ಥಿಗಳ ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು ಹೇಗೆ ಇಶ್ಯೂ ಮಾಡುವುದು ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತದೆ. ಮೊಟ್ಟ ಮೊದಲಿಗೆ ನೀವು ಯಾವುದಾದರೂ ಒಂದು ಮೊಬೈಲ್ ಅಥವಾ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ಅದರಲ್ಲಿ ನೀವು SATS ಎಂದು ಟೈಪ್ ಮಾಡಿ, ಆಗ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಎಂದು ಬರುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಶಾಲೆಯ ಅಥವಾ ಯೂಸರ್ ID ಕೇಳುತ್ತದೆ. ಯೂಸರ್ ID ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲಿಗೆ OTP ಬರುತ್ತದೆ. ಆ OTPಯನ್ನು ಹಾಕಿ ನೀವು ಲಾಗಿನ್ ಆಗಬೇಕು. ಲಾಗಿನ್ ಆಗಿದ ತಕ್ಷಣ ಈ ರೀತಿಯಾಗಿ ಓಪನ್ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಈ ರೀತಿಯಾಗಿ ನಿಮ್ಮ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಾವು ಟಿ ಸಿಯನ್ನು ಡೌನ್ಲೋಡ್ ಮಾಡಿಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತಂದ್ರೆ, ಮೊಟ್ಟ ಮೊದಲಿಗೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ಈ ರೀತಿಯಾಗಿ ಮತ್ತೆ ಒಂದು ಫೈಲ್ ಓಪನ್ ಆಗುತ್ತೆ. ಅದರಲ್ಲಿ ಪ್ರಮೋಷನ್ ಡೀಟೇಲ್, ಡಾಟಾ ಕರೆಕ್ಷನ್ ಈ ರೀತಿಯಾಗಿ ಎಲ್ಲ ಬಂದಿರುತ್ತೆ. ಅದರ ಕೆಳಗಡೆ ಲಾಸ್ಟ್ ನೋಡ್ಕೊಳ್ಳಿ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತಿದೆ. ಈ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೇನಾಗುತ್ತೆ ಅಂತಂದ್ರೆ, ಮತ್ತೆ ಈ ರೀತಿ ಬರುತ್ತೆ. ಇಲ್ಲಿ ನೋಡಿ, ಪ್ರಿಂಟ್ ಒರಿಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಟಿ ಸಿ ರೀಪ್ರಿಂಟ್, ಇಂಡಿವಿಜುವಲ್ ಸ್ಟೂಡೆಂಟ್ ಟಿ ಸಿ ಇಶ್ಯೂ, ಈ ರೀತಿ ಎಲ್ಲ ಇದೆ. ಇಲ್ಲಿ ನೋಡಿ, ಮತ್ತು ಇನ್ನೊಂದೊಂದು ಪ್ರಿವಿಯಸ್ ಇಯರ್ ಟಿ ಸಿ ಇಶ್ಯೂ ರಿಕ್ವೆಸ್ಟ್ ಅಂತದ. ಹೋದ ವರ್ಷ ಟಿ ಸಿ ಬೇಕಾದ್ರೆ ಅದೊಂದು ರಿಕ್ವೆಸ್ಟ್ ಕೊಡೋಕೆ ಇಲ್ಲಿ ಆಪ್ಷನ್ ಇದೆ. ಇಲ್ಲಿ ನಾವೇನು ಮಾಡ್ಕೊಂಡ್ರೆ, ಈ ವರ್ಷದ ವಿದ್ಯಾರ್ಥಿಗಳು, ನಾವು ಪ್ರಮೋಟ್ ಮಾಡಿದಂಥ ವಿದ್ಯಾರ್ಥಿಗಳು ಟಿ ಸಿ ಅಥವಾ ನಮ್ಮ ಹತ್ರ 8ನೇ ಇತ್ತು ಅಥವಾ 5ನೇ ಇದ್ದಿತ್ತು ಅಂತಂದ್ರೆ, ಆ ವಿದ್ಯಾರ್ಥಿಗಳು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಟಿ ಸಿ ಕೊಡಬೇಕಂತಂದ್ರೆ ಏನು ಮಾಡಬೇಕು ಅಂತಂತಂದರೆ, ಇಲ್ಲಿ ಇಂಡಿವಿಜುವಲ್ ಸ್ಟೂಡೆಂಟ್ ಟಿ ಸಿ ಇಶ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಮಗೆ ಮತ್ತೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನೋಡಿ, ಯಾವ ವಿದ್ಯಾರ್ಥಿಗಳದ್ದು ಟಿ ಸಿ ಬೇಕು ಅಂತಂತ ಇಲ್ಲಿ ನೋಡ್ಕೊಳ್ಬೇಕು. ಇಲ್ಲಿ ಮತ್ತೆ ಈ ರೀತಿಯಾಗಿ ಬಂದಾಗ ಎಷ್ಟನೇ ತರಗತಿ ನಾವು ಟಿ ಸಿ ಓಪನ್ ಮಾಡ್ತಾಯಿದ್ದೀವಿ ಅಂತ ನೆನಪಿರಬೇಕು. ಇಲ್ಲಿ ನೋಡಿ, 5ನೇ ಅಂತ ತಿಳ್ಕೊಳ್ಳಿ. 5ನೇ ಮೇಲೆ 5ನೇ ಅಂತ ಮಾಡ್ಕೊಳ್ಬೇಕು. ಇಲ್ಲಿ ಅಕಾಡೆಮಿಕ್ ಇಯರ್ ಇಲ್ಲಿ ನೋಡ್ಕೊಳ್ಳಿ, 2025 ಇಷ್ಟೇ ಅದ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಟಿ ಸಿ ಇಶ್ಯೂ ಟೈಪ್ ಅಂತದೆ. ಇಲ್ಲಿ ನೋಡಿ, ಈ ರೀತಿ ಕ್ಲಿಕ್ ಮಾಡಿದಾಗ ಈ ರೀತಿ ಮೆಸೇಜ್ ಓಪನ್ ಆಗುತ್ತೆ. ಜನರೇಟ್ ಟಿ ಸಿ ಟು ಅಡ್ಮಿಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅದರ್ಸ್ ಅಂತ ಎರಡವ. ನೀವೇನು ಮಾಡ್ಬೇಕಂದ್ರೆ, ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಈ ವರ್ಷ 5ನೇ ಇದ್ದನು, ನೆಕ್ಸ್ಟ್ ಅಂತಂದರೆ 6ನೇ ತರಗತಿಗೆ ಅವನಿಗೆ ಅಡ್ಮಿಷನ್ ಮಾಡಬೇಕಾಗಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ಅದರಲ್ಲಿ ಸರ್ಚ್ ಅಂದ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ, ಸರ್ಚ್ ಆಗ್ತಾಯಿದೆ. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೋಡಿ, ಲಿಸ್ಟ್ ಆಫ್ ಸ್ಟೂಡೆಂಟ್ ಟು ಇಶ್ಯೂ ಟಿ ಸಿ. ಇಲ್ಲಿ ಯಾವುದೇ ರೀತಿ ವಿದ್ಯಾರ್ಥಿಗಳು ನಾವು ಎಲ್ಲ ಟಿ ಸಿ ತೆಗೆದು ಬಿಟ್ಟಿದ್ದೀವಿ. ಇವಾಗ ಏನು ಮಾಡಬೇಕು ಅಂತಂದರೆ, ಇಲ್ಲಿ ನೋಡಿ ಹೇಳ್ತಾ ಇದ್ದೀನಿ, ಒಂದು ನಿಮಿಷ. ಇಲ್ಲಿ ನೋಡಿ, ಈ ರೀತಿ ವಿದ್ಯಾರ್ಥಿಗಳದ್ದು ಏನಾಗುತ್ತೆ ಅಂತಂದ್ರೆ ಓಪನ್ ಆಗಿಬಿಡುತ್ತೆ. ಈ ರೀತಿ ಓಪನ್ ಆದ ತಕ್ಷಣ ಈ ಕಡೆಗೆ ಏನಾಗಿರುತ್ತೆ ಅಂತಂದ್ರೆ, ಟಿ ಸಿ ಇಶ್ಯೂ ಅಂತಿರುತ್ತೆ. ಈ ಕೊನೆಗೆ ಇಶ್ಯೂ ಅಂತಿರುತ್ತೆ. ಇಲ್ಲಿ ನಾನು ರೀಪ್ರಿಂಟ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಇಶ್ಯೂ ಅಂತಿರುತ್ತೆ. ಇಲ್ಲಿ ಏನು ಮಾಡಬೇಕು ಅಂತಂದ್ರೆ, ಇಶ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಆಗ ಏನಾದ ಟಿ ಸಿ ಅಲ್ಲಿ ಜನ್ರೇಟ್ ಆಗುತ್ತೆ. ಜನ್ರೇಟ್ ಆಗೋಣ ಕೆಳಗಡೆ ಏನು ಬರುತ್ತೆ ಅಂತಂದ್ರೆ, ಜನ್ರೇಟ್ ಎಡಿಟ್ ಎಂಬ ಆಪ್ಷನ್ ಬರುತ್ತೆ. ಆ ಎಡಿಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಅಲ್ಲಿ ವಿದ್ಯಾರ್ಥಿಗಳ ಚಾರಿತ್ರ್ಯ ಅಥವಾ ಕ್ಯಾರೆಕ್ಟರ್ ಯಾವ ರೀತಿ ಇದೆ ಅಂತಂದು ಕೇಳುತ್ತೆ. ಅಲ್ಲಿ ಗುಡ್ ಅಂತ ಸೆಲೆಕ್ಟ್ ಮಾಡಬೇಕು. ಹಾಗೆ ವಿದ್ಯಾರ್ಥಿಗಳು ಯಾವಾಗ ನಮ್ಮ ಕಡೆಗೆ ಹಾಜರಿದ್ದ ಡೇಟ್ ಕೇಳುತ್ತೆ, ದಿನಾಂಕ ಕೇಳುತ್ತೆ. ಅದೊಂದು ನಾವು ಅಪ್ಡೇಟ್ ಮಾಡಿ ಏನು ಮಾಡ್ಬೇಕಂತಂದ್ರೆ, ಅಲ್ಲಿ ಟಿ ಸಿ ಜನ್ರೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ವಿದ್ಯಾರ್ಥಿ ಟಿ ಸಿ ಜನ್ರೇಟ್ ಆಗುತ್ತೆ. ನೀವು ಯಾವತ್ತೂ ಟಿ ಸಿಯನ್ನು ಮೊಬೈಲ್ನಲ್ಲಿ ಓಪನ್ ಮಾಡೋಕ್ಕೆ ಹೋಗಬೇಡಿ, ಪ್ರಿಂಟ್ ಬರೋದಿಲ್ಲ. ಹಾಗೆ ಏನು ಮಾಡಬೇಕು, ಅದು ಲ್ಯಾಪ್ಟಾಪಲ್ಲೇ ಓಪನ್ ಮಾಡಬೇಕು. ಈ ವಿಡಿಯೋವನ್ನು ವೀಕ್ಷಿಸೋದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳು. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು.